ನಾನು ಈ ಅಭಿಮಾನ್ ಉತ್ಪನ್ನವನ್ನು ಕಳೆದ 2 ವರ್ಷಗಳಿಂದ ಬಳಸುತ್ತಿದ್ದೇನೆ. ಅದಕ್ಕೂ ಮೊದಲು ನಾವು ಸಂಪೂರ್ಣವಾಗಿ ರಾಸಾಯನಿಕ ಔಷಧಿಗಳನ್ನು ಮಾತ್ರ ಬಳಸುತ್ತಿದ್ದೆವು. ಈ ನರ್ಸರಿ ಬೆಳೆ ಈಗ ನೆಟ್ಟು 20 ದಿನಗಳಾಗಿದೆ. ಬೆಳೆ ಮೊಳಕೆಯೊಡೆದ ತಕ್ಷಣವೇ ಒಂದು ಬಾರಿ ಅಭಿಮಾನ್ ಔಷಧಿಯನ್ನು ನೀಡಿದ್ದೇವೆ. ಈಗ 20 ದಿನಗಳು ಕಳೆದಿವೆ. ಈ ಬೇರುಗಳನ್ನು ನೋಡಿ. ಬೇರುಗಳು ತುಂಬಾ ಚೆನ್ನಾಗಿ ಬೆಳವಣಿಗೆಯಾಗಿವೆ. ಬೇರುಗಳ ರಚನೆ ತುಂಬಾ ಉತ್ತಮವಾಗಿದೆ. ಸುಮಾರು 4 ಇಂಚು ಅಂತರದಲ್ಲಿ ನಾಟಿ ಮಾಡಿದರೆ ಸಂಪೂರ್ಣ ಬೆಳೆ ದಟ್ಟವಾಗಿ ಬೆಳೆಯುತ್ತದೆ. ಕಾಯಿಗಳು ಉತ್ತಮ ಗುಣಮಟ್ಟವನ್ನು ಹೊಂದಿರುತ್ತವೆ. ಒಂದು ಕಾಯಿ 200 ಗ್ರಾಂವರೆಗೆ ತೂಕ ಬರಬಹುದು. ಸಾಮಾನ್ಯವಾಗಿ 150 ಗ್ರಾಂದಿಂದ 200 ಗ್ರಾಂವರೆಗೆ ಗಾತ್ರ ಇರುತ್ತದೆ. ಈ ಗಿಡಗಳನ್ನು ನೋಡಿದರೆ ಉತ್ತಮ ಬೆಳವಣಿಗೆಯಲ್ಲಿವೆ. ಇವುಗಳನ್ನು ಬೇರೆ ಸ್ಥಳದಿಂದ ತೆಗೆದುಕೊಂಡು ಇಲ್ಲಿ ಮರುನಾಟಿ ಮಾಡಲಾಗಿದೆ. ಆದ್ದರಿಂದ ಯಾವುದೇ ವ್ಯತ್ಯಾಸ ಕಾಣಿಸುವುದಿಲ್ಲ. ಇಲ್ಲಿಯೇ ಬೀಜ ಬಿತ್ತಿ ಬೆಳೆಸಿದ ಗಿಡಗಳಂತೆ ಕಾಣುತ್ತವೆ. ಗಿಡಗಳು ತುಂಬಾ ಚೆನ್ನಾಗಿವೆ. ನನ್ನ ಹೆಸರು ಪಳನಿಯಾಂಡಿ. ನಾನು ತಮಿಳುನಾಡು ರಾಜ್ಯದ ನೀಲಗಿರಿ ಜಿಲ್ಲೆಯ ನಿವಾಸಿಯಾಗಿದ್ದೇನೆ. ನಾನು ಮೀಕ್ಕೇರಿ ಪ್ರದೇಶದಲ್ಲಿ ಕೃಷಿ ಮಾಡುತ್ತಿದ್ದೇನೆ. ನಾನು ಕಳೆದ 10 ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ. ಒಟ್ಟು 5 ಎಕರೆ ಪ್ರದೇಶದಲ್ಲಿ ನಾವು ಕೃಷಿ ಮಾಡುತ್ತಿದ್ದೇವೆ. ಅದರಲ್ಲಿ 1 ಏಕರಿನಲ್ಲಿ ಕ್ಯಾರೆಟ್, 1 ಏಕರಿನಲ್ಲಿ ಬೆಳ್ಳುಳ್ಳಿ, 2 ಏಕರಿನಲ್ಲಿ ಬೀಟ್ರೂಟ್ ಮತ್ತು 1 ಏಕರಿನಲ್ಲಿ ಆಲೂಗಡ್ಡೆ ಸೇರಿದಂತೆ ಇತರ ತರಕಾರಿಗಳನ್ನು ಬೆಳೆದಿದ್ದೇವೆ. ನಾನು ಈಗ ನಿಂತಿರುವ ಈ ಹೊಲವು ಸುಮಾರು 2 ಏಕರೆ ವಿಸ್ತೀರ್ಣ ಹೊಂದಿದೆ. ಇದರಲ್ಲಿ ಬೀಟ್ರೂಟ್ ಬೀಜ ಬಿತ್ತಿ 20 ದಿನಗಳಾಗಿದೆ. ಈಗ ನೋಡಿದರೆ ಬೀಜಗಳು ದೂರದಲ್ಲಿ ಮೊಳಕೆಯೊಡೆದಂತೆ ಕಾಣುತ್ತದೆ. ಆದರೆ ಅದು ಹಾಗಲ್ಲ. ನಾವು ಮಾಡುವ ವಿಧಾನವೆಂದರೆ ಮೊದಲು ಹೊಲದಲ್ಲಿ ಸಾಲುಗಳನ್ನು ಸಿದ್ಧಪಡಿಸಿ ಬೀಜಗಳನ್ನು ಬಿತ್ತುತ್ತೇವೆ. ಬಿತ್ತಿದ ನಂತರ ಹೆಚ್ಚು ಬೆಳೆದಿರುವ ಮತ್ತು ಹತ್ತಿರ ಇರುವ ಗಿಡಗಳನ್ನು ತೆಗೆದು ಖಾಲಿ ಇರುವ ಸ್ಥಳಗಳಲ್ಲಿ ಮತ್ತೆ ನಾಟಿ ಮಾಡುತ್ತೇವೆ. ಇದರಿಂದ ಎಲ್ಲಾ ಗಿಡಗಳು ಒಂದೇ ರೀತಿಯ ಬೆಳವಣಿಗೆಯನ್ನು ಪಡೆಯುತ್ತವೆ. ಕಾಯಿಗಳು ಒಂದೇ ಗಾತ್ರ ಮತ್ತು ಗುಣಮಟ್ಟದಲ್ಲಿ ದೊರೆಯುತ್ತವೆ. ಏಕೆಂದರೆ ಮೊದಲ ಬಾರಿ ಮೊಳಕೆಯೊಡೆದ ಗಿಡಗಳಿಂದ ಬರುವ ಕಾಯಿಗಳು ಸುಮಾರು 10 ದಿನಗಳ ಮುಂಚಿತವಾಗಿ ಬರುತ್ತವೆ. ನಂತರ ಮರುನಾಟಿ ಮಾಡಿದ ಗಿಡಗಳಿಂದ ಬರುವ ಕಾಯಿಗಳು 10 ದಿನಗಳ ನಂತರ ಬರುತ್ತವೆ. ಇದೇ ವ್ಯತ್ಯಾಸ. ನಮಗೆ ಕಾರ್ಮಿಕರ ಕೊರತೆ ಇರುವುದರಿಂದ ನಾವು ಮಡಿಗಳನ್ನು ಸಿದ್ಧಪಡಿಸಿ ನಾಟಿ ಮಾಡುವ ವಿಧಾನವನ್ನು ಬಳಸುವುದಿಲ್ಲ. ಬದಲಾಗಿ ಸಾಲುಗಳನ್ನು ಮಾಡಿ ಬೀಜ ಬಿತ್ತುವ ವಿಧಾನವನ್ನು ಅನುಸರಿಸುತ್ತೇವೆ. ಇದು ಹಳೆಯ ಕಾಲದ ಕೃಷಿ ವಿಧಾನವಾಗಿದೆ. ಹಿಂದೆ ಮನೆಗಳ ಹತ್ತಿರ ಬೆಳೆ ಬೆಳೆಯುವಾಗಲೂ ಇದೇ ರೀತಿಯ ಸಾಲು ಮಾಡಿ ಬೀಜ ಬಿತ್ತುವ ವಿಧಾನವನ್ನು ಬಳಸುತ್ತಿದ್ದರು. ಅದೇ ವಿಧಾನವನ್ನು ನಾವು ಯಾವಾಗಲೂ ಅನುಸರಿಸುತ್ತಿದ್ದೇವೆ. ಈ ವಿಧಾನದಲ್ಲಿ ಬೆಳೆ ಬೆಳೆದರೆ ಕಾರ್ಮಿಕರ ಕೂಲಿ ವೆಚ್ಚ ಕಡಿಮೆಯಾಗುತ್ತದೆ. ಸಸಿಗಳು ಬೆಳೆದ ನಂತರ 25 ದಿನಗಳ ಬಳಿಕ ಅವುಗಳನ್ನು ತೆಗೆದು ಹತ್ತಿರದ ಖಾಲಿ ಜಾಗಗಳಲ್ಲಿ ಮತ್ತೆ ನಾಟಿ ಮಾಡಬಹುದು. ಇದರಿಂದ ಸಂಪೂರ್ಣ ಹೊಲವು ಬೆಳೆಗಳಿಂದ ತುಂಬಿರುತ್ತದೆ. ತುಂಬಾ ಹತ್ತಿರವಾಗಿ ಬೆಳೆದರೆ ಬೀಜಗಳು ಮತ್ತು ಸಸಿಗಳನ್ನು ಬೇರ್ಪಡಿಸುವ ಅಗತ್ಯ ಬರುತ್ತದೆ. ಆದರೆ ಈ ವಿಧಾನದಲ್ಲಿ ಅದು ಅಗತ್ಯವಿಲ್ಲ. ಈ ಸಸಿಗಳನ್ನು ಕಿತ್ತು ಮತ್ತೆ ನಾಟಿ ಮಾಡಿದ ನಂತರ ಇನ್ನೂ 40ರಿಂದ 50 ದಿನಗಳಲ್ಲಿ ಕಾಯಿಗಳು ಸಿದ್ಧವಾಗುತ್ತವೆ. ನೀಲಗಿರಿ ಪ್ರದೇಶದಲ್ಲಿ ಬೀಟ್ರೂಟ್ ಕೊಯ್ಲು ಮುಗಿಸಲು ಸಾಮಾನ್ಯವಾಗಿ 80ರಿಂದ 90 ದಿನಗಳು ಬೇಕಾಗುತ್ತದೆ. 90 ದಿನಗಳಲ್ಲಿ ಸಂಪೂರ್ಣ ಹೊಲದಲ್ಲಿರುವ ತರಕಾರಿಗಳ ಕೊಯ್ಲನ್ನು ಮುಗಿಸುತ್ತೇವೆ. ನಾನು ಈ ಅಭಿಮಾನ್ ಔಷಧಿಯನ್ನು 2 ವರ್ಷಗಳಿಂದ ಬಳಸುತ್ತಿದ್ದೇನೆ. ಅದಕ್ಕೂ ಮೊದಲು ನಾವು ಸಂಪೂರ್ಣವಾಗಿ ರಾಸಾಯನಿಕ ಔಷಧಿಗಳನ್ನು ಮಾತ್ರ ಬಳಸುತ್ತಿದ್ದೆವು. ಫೇಸ್ಬುಕ್ ಮೂಲಕ APKS ಆರ್ಗಾನಿಕ್ಸ್ ಕಂಪನಿಯ ಬಗ್ಗೆ ತಿಳಿದುಕೊಂಡು ಇದನ್ನು ಪ್ರಯತ್ನಿಸಬಹುದು ಎಂದು ಯೋಚಿಸಿದೆವು. ಇದರ ಫಲಿತಾಂಶ ತುಂಬಾ ಉತ್ತಮವಾಗಿತ್ತು. ಆದ್ದರಿಂದ ಕಳೆದ 2 ವರ್ಷಗಳಿಂದ ಕ್ಯಾರೆಟ್, ಬೆಳ್ಳುಳ್ಳಿ, ಬೀಟ್ರೂಟ್ ಮುಂತಾದ ಬೆಳೆಗಳಿಗೆ ಅಭಿಮಾನ್ ಬಳಸುತ್ತಿದ್ದೇನೆ. ಈ ಔಷಧಿಯನ್ನು ಬಳಸುವುದರಿಂದ ಬೇರುಗಳು ಚೆನ್ನಾಗಿ ಬೆಳೆಯುತ್ತವೆ. ಸಸಿಗಳ ಬೆಳವಣಿಗೆಯೂ ಉತ್ತಮವಾಗಿರುತ್ತದೆ. ಅದಕ್ಕಾಗಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಅಭಿಮಾನ್ ಬಳಸುತ್ತಿದ್ದೇನೆ. ಮೊದಲ ಬಾರಿಗೆ ಈ ಔಷಧಿಯನ್ನು ಖರೀದಿಸಿದಾಗ ಪರೀಕ್ಷೆಗಾಗಿ 50 ಸೆಂಟ್ ಜಮೀನಿನಲ್ಲಿ ಮಾತ್ರ ಬಳಸಿದ್ದೆವು. ಆಗ ದೊರೆತ ಫಲಿತಾಂಶ ತುಂಬಾ ತೃಪ್ತಿಕರವಾಗಿತ್ತು. ಸಸಿಗಳ ಬೆಳವಣಿಗೆ ಉತ್ತಮವಾಗಿತ್ತು. 1 ಟ್ಯಾಂಕ್ ನೀರಿಗೆ 250 ಮಿಲಿ ಅಭಿಮಾನ್ ಬೆರೆಸಿ ಬಳಸುತ್ತೇವೆ. ನಮಗೆ ದೊರೆಯುವ ಫಲಿತಾಂಶ ತುಂಬಾ ಉತ್ತಮವಾಗಿದೆ. ಸಸಿಗಳ ಬೆಳವಣಿಗೆ ಮತ್ತು ಇಳುವರಿ ಚೆನ್ನಾಗಿದೆ. ಕ್ಯಾರೆಟ್, ಬೆಳ್ಳುಳ್ಳಿ ಮುಂತಾದ ಬೆಳೆಗಳಲ್ಲಿ ಬೇರುಗಳು ಆರೋಗ್ಯಕರವಾಗಿ ಮತ್ತು ಸ್ವಚ್ಛವಾಗಿ ಬೆಳೆಯುತ್ತವೆ. ಈ ನರ್ಸರಿ ಬೆಳೆ ಬೆಳೆಸಿ ಈಗ 20 ದಿನಗಳಾಗಿದೆ. ಬೆಳೆ ಮೊಳಕೆಯೊಡೆದ ತಕ್ಷಣವೇ ಒಂದು ಬಾರಿ ಅಭಿಮಾನ್ ಬಳಸಿದ್ದೇವೆ. ಈಗ 20 ದಿನಗಳಾಗಿವೆ. ಈ ಬೇರುಗಳನ್ನು ನೋಡಿ. ಎಲ್ಲಾ ಬೇರುಗಳು ಚೆನ್ನಾಗಿ ಬೆಳೆದಿವೆ. ಸಸಿಯೂ ಆರೋಗ್ಯಕರವಾಗಿದೆ. ಈ ಸಣ್ಣ ಸಸಿಗಳನ್ನು ನೋಡಿ. ಇವುಗಳ ಬೇರುಗಳು ಉತ್ತಮವಾಗಿವೆ. ಇವುಗಳನ್ನು ತೆಗೆದು ಖಾಲಿ ಇರುವ ಜಾಗಗಳಲ್ಲಿ ಮತ್ತೆ ನಾಟಿ ಮಾಡುತ್ತೇವೆ. ನಾಟಿ ಮಾಡಿದ 2 ಅಥವಾ 3 ದಿನಗಳ ನಂತರ ಒಂದು ಬಾರಿ ಅಭಿಮಾನ್ ನೀಡಿದರೆ ಸಾಕು. ಸಸಿಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಈ ಹೊಲದಲ್ಲಿ ಬೀಜ ಬಿತ್ತಿ ಈಗ 20 ದಿನಗಳಷ್ಟೇ ಆಗಿದೆ. ಇದೇ ರೀತಿಯಾಗಿ ಇನ್ನೊಂದು ಭಾಗದಲ್ಲಿ 40 ದಿನಗಳ ಹಿಂದೆ ನಾಟಿ ಮಾಡಿ ಅದಕ್ಕೆ ಅರ್ಬಿಕ್ಸ್ ಮತ್ತು ಅಭಿಮಾನ್ ಬಳಸಿದ್ದೇವೆ. ಅದನ್ನು ನೋಡಿ. ನಿಮಗೆ ಸ್ವತಃ ವ್ಯತ್ಯಾಸ ತಿಳಿಯುತ್ತದೆ. 4 ಇಂಚು ಅಂತರದಲ್ಲಿ ನಾಟಿ ಮಾಡಿದರೆ ಹೊಲವು ದಟ್ಟವಾಗಿರುತ್ತದೆ.
ಕಾಯಿಗಳು ಉತ್ತಮ ಗುಣಮಟ್ಟದಲ್ಲಿರುತ್ತವೆ. ಪ್ರತಿ ಕಾಯಿಯ ತೂಕ ಸುಮಾರು 200 ಗ್ರಾಂವರೆಗೆ ಇರುತ್ತದೆ. ಈಗ ನೋಡಿ, ಇದು 40 ದಿನಗಳ ವಯಸ್ಸಿನ ಬೆಳೆ. ಮೊದಲು ತೋರಿಸಿದ್ದು 20 ದಿನಗಳ ಬೆಳೆ. 1 ತಿಂಗಳ ಹಿಂದೆ ಹೆಚ್ಚು ಮಳೆ ಬಂದ ಕಾರಣ ನಾಟಿ ಮಾಡಿದ ಅನೇಕ ಸಸಿಗಳು ಹಾನಿಗೊಳಗಾದವು. ಅವುಗಳಲ್ಲಿ ಉಳಿದ ಉತ್ತಮ ಸಸಿಗಳನ್ನು ತೆಗೆದು ಬೇರೆ ಸ್ಥಳದಲ್ಲಿ ಮತ್ತೆ ನಾಟಿ ಮಾಡಿದ್ದೇವೆ. ಈ ಮರುನಾಟಿ ಮಾಡಿದ ಸಸಿಗಳಿಗೆ 2 ಬಾರಿ ಅಭಿಮಾನ್ ಔಷಧಿಯನ್ನು ಬಳಸಿದ್ದೇವೆ. ನೋಡಿ, ಸಸಿಗಳು ತುಂಬಾ ಚೆನ್ನಾಗಿ ಬೆಳೆದಿವೆ. ಇನ್ನೂ 20 ರಿಂದ 25 ದಿನಗಳಲ್ಲಿ ಇದನ್ನು ಕೊಯ್ಲು ಮಾಡುತ್ತೇವೆ. ಇವೆಲ್ಲವೂ ಹಾನಿಗೊಳಗಾದ ಹೊಲದಿಂದ ಉಳಿಸಿಕೊಂಡು ಇಲ್ಲಿ ಮರುನಾಟಿ ಮಾಡಿದ ಸಸಿಗಳಾಗಿವೆ. ಇವುಗಳಿಗೆ 2 ಬಾರಿ ಅಭಿಮಾನ್ ಮಾತ್ರ ಬಳಸಲಾಗಿದೆ. ಇದರಿಂದ ಇನ್ನೂ ಉತ್ತಮ ಬೆಳವಣಿಗೆ ಪಡೆಯಲು ಇನ್ನೊಂದು ಬಾರಿ ಅರ್ಬಿಕ್ಸ್ ಬಳಸಬೇಕು. ಈ ಸಸಿಗಳನ್ನು ನೋಡಿ, ಎಲ್ಲವೂ ತುಂಬಾ ಚೆನ್ನಾಗಿ ಬೆಳೆದಿವೆ. ಇವುಗಳನ್ನು ಬೇರೆ ಸ್ಥಳದಿಂದ ತೆಗೆದುಕೊಂಡು ಇಲ್ಲಿ ನಾಟಿ ಮಾಡಲಾಗಿದೆ. ಆದರೂ ಇಲ್ಲಿಯೇ ಬೀಜ ಬಿತ್ತಿ ಬೆಳೆದ ಸಸಿಗಳಂತೆ ಯಾವುದೇ ವ್ಯತ್ಯಾಸವಿಲ್ಲದೆ ಉತ್ತಮವಾಗಿ ಬೆಳೆದಿವೆ. APKS ಆರ್ಗಾನಿಕ್ ಕಂಪನಿಗೆ ಧನ್ಯವಾದಗಳು.